ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನು ಮಾಡೋದು ನೋಡ್ರಿ, ಮುಂಜಾನೆನೂ ಮೆಸ್ತ ಎರಡೂ ಮೆಸ್ ಬಂದಾಗ ಇವತ್ತು ಅಂಥ ಟೈಮು ಏನು ಸುತ್ತೀವಿ ನಮ್ಮದು. ಹಿಂಗೆ ಆಗ್ತದ ತಂದೆ. ಬೇರೆ ಬೇರೆ ಅದಕ್ಕೆ ಒಂದು ಟೈಮ್ ಬೇರೆ, ಮಧ್ಯಾಹ್ನ ಒಂದು ಟೈಮ್ ಬೇರೆ, ಸಂಜೆಗೆ ಒಂದು ಟೈಮ್ ಬೇರೆ. ಬೇರೆ ಬೇರೆ ಮೆಸ್ಸಿಗೆ ಹಚ್ಚಿದ್ರು ಇದೇ ಹಣೆ ಬರ ನಮ್ಮದು. ಮಾಡೋದೇನು ಹೇಳ್ರಿ, ಇಬ್ಬರು ಒಮ್ಮೆ ಬಂದು ಮಾಡಿಬಿಟ್ರೆ ಮುಗೀತು. ಇವತ್ತು ಉಪವಾಸ ಸಹ ನೋಡಿ ಹಿಂಗೆ ಹೇಳಲಿ. ವೀಡಿಯೋ ಮಾಡೋಕ್ಕೆ ಟೈಮ್ ಹೊಡಿತು. ನಾಷ್ಟ ಮಾಡೀನಿ, ಸಂಜೆ ಮಾಡಿ ರೈಸ್ ಬಜ್ಜಿ ತಿನ್ನಬೇಕು. ಇಲ್ಲ ಏನು ರೀ ತಿನ್ನಬೇಕು, ಏನು ಸಿಗತ್ತೆ ಹೋಗೋದು. ಮೊಬೈಲ್ ಒಂದು ಹೀಟ್ ಆಗ್ತದ, ಬಿಸಿಲಾಗ ಹಿಡಿಯಲು ಜಾಸ್ತಿ. ವೀಡಿಯೋ ಅವರೇ ಮಾಡ್ಬೇಕಾಗ್ಯದ, ಮಾಡ್ತೀನಿ. ಮತ್ತು ಹಿಂಗೆ ಎಲ್ಲಕ್ಕೆ ಮಾಡೋದು ಇವತ್ತು ಮಾಡೋದು ಲೇಟ್ ಆಗ್ತದ. ಹೊಲಕ್ಕೆ ಹೋಗಲ್ಲ. ಒಂದು ಲೈನ ನಿಜ ಹೇಳ್ಬೇಕು ಅಂದರೆ ನೋಡ್ರಿ, ಬಿಸಿಲಾಗ ನಾವು ವಿಡಿಯೋ ಮಾಡಿಲ್ಲ. ಯಾಕಂದ್ರೆ ಮೊಬೈಲ್ ವಿಡಿಯೋ ಮಾಡ್ಬೇಕು, ಇದೀಗ ಸ್ಟ್ರಕ್ ಹಿಡಿತದೆ. ಸ್ಟ್ರಕ್ ಹಿಡಿದು ಚಾಲು ಮಾಡ್ತಾರೆ, ವಿಡಿಯೋನೂ ಆಗಲ್ಲ, ಈ ಕಡೆ ಹೋಗಲ್ಲ. ಅದ್ರ ಕಾಲಾಗ ಬಂದ್ವಿ. ಅದು ಲೈನ ಈಗ ಕಂಟಿನ್ಯೂ ಮಾಡ್ತಾ. ನಿಜ ಹೇಳಬೇಕು ಅಂದರೆ ನಿಂಗೋಸ್ಕರ ಏನು ಬೇಕಾದರೂ ಮಾಡ್ಬೇಕು ಅನ್ನಿಸ್ತಿತ್ತು ನನಗೆ. ಆ ಪ್ರೀತಿನ ಉಳಿಸೋಳಕ್ಕೆ ಬರಲಿಲ್ಲ ನಿಂಗೆ. ನೋಡ್ರಿ ಗಾಯ್ಸ್, ನಾನು ಊಟ ಮಾಡಿ ಹೊರಗೆ ಹೊಂಟೀನಿ. ಮತ್ತು ಇಂಥ ಬಿಸಿಲಾಗ ನೋಡ್ರಿ, ಬಿಸಿಲು ಹೆಂಗದ. ಇನ್ನು ಎಮ್ಮಿಗಳು ಬರ್ತೀವಿ. ಇವತ್ತು ಕರುಗಳು ಬಂದವು. ನಾವು ಮೆಸಿನ್ ಕಡೆ ಹೊಂಟಿದ್ದೇವೆ, ಯಾಕಂದ್ರೆ ಪಾರ್ಸಲ್ ಇತ್ತು. ಒಂದು ಪಾರ್ಸಲ್ ತೊಗೊಂಡು ಮೆಸಿನ್ ಕಡೆ ಹೊಂಟಿದ್ದೆವು. ನೋಡ್ರಿ, ಪಾರ್ಸಲ್ ತೊಗೊಂಡು ನಾವು ಹೊಂಟಿದ್ದೆವು ಕೆಲಸದ ಕಡೆ. ಮಾತಾ ಸಿಗ್ತೀವಿ ರಾತ್ರಿ ಮಾಡಿ. ಎಲ್ಲಿ ಹೊಂಟಿದ್ದೆವು ನಾವು? ಮಾರ್ಕೆಟ್ ಹೊಂಟಿದ್ದೆವು. ಅಂದ್ರೆ ಶಾಸ್ತ್ರಿ ಮಾರ್ಕೆಟ್, ಬಿಜಾಪುರದ ಫೇಮಸ್ ಮಾರ್ಕೆಟ್ ನೋಡ್ರಿ. ಅಲ್ಲ ಸರ್ಗೆ ಹೇಳೋದು ಹೆಂಗೆ ಗೊತ್ತು ಮಾಡ್ತಾರೆ. ಗಡಿ ಎಲ್ಲ ಉದ್ದಿತ್ತು ನಿಮಗೆ. ಗೊತ್ತಾಗಿಲ್ಲಲ್ರಿ ನಿಮ್ಗೆ? ಇಷ್ಟು ಮಾಡ್ಕೊತ ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್.